ಈ ಜೀವನ ಇರೋದೇನೆ ಇವತ್ತು ಎಂಜಾಯ್ ಮಾಡೋಕ್ಕೆ, ನಾಳೆ ಯಾವನಿರ್ತಾನೆ ಯಾವನಿರಲ್ಲ ಯಾರಿಗೆ ಗೊತ್ತು. ಈ ಥರ ನಂಬ್ಕೊಂಡೆ ತುಂಬ ಜನ ಯಂಗ್ಸ್ಟರ್ಸ್ ಏನು ಮಾಡ್ತಾರೆ, ಅವ್ರಿಗೆ ಬಂದಿರೋ ದುಡ್ಡಲ್ಲಿ ಬರೋ ದುಡ್ಡೆಲ್ಲ ಖರ್ಚು ಮಾಡಿ ಇನ್ನು EMI ಥಿಂಗ್ಸ್ನ ಪರ್ಚೇಸ್ ಮಾಡಿಬಿಟ್ಟು ಲೈಫ್ನ ಎಂಜಾಯ್ ಮಾಡ್ತೀವಿ ಅಂತ ಹೇಳ್ತಿರ್ತಾರೆ. ಅವ್ರಿಗೆ ಗೊತ್ತಿಲ್ಲ ಈ ಪ್ರೆಸೆಂಟ್ಲಿ ಎಷ್ಟು ಎಂಜಾಯ್ ಮಾಡ್ತಿರ್ತಾರೆ, ಫ್ಯೂಚರಲ್ಲಿ ಎಷ್ಟು ಸಫರ್ ಮಾಡ್ತಾರೆ ಅಂತ. ಕೇಳಿದ್ರೆ ನಾಳೆದು ಯಾರಿಗೆ ಗೊತ್ತು ಅನ್ನೋ ಒಂದು ಡೈಲಾಗ್ ಹೊಡಿತಾರೆ. ಆದರೆ ಯಾರು ಇವ್ರಿಗೆ ಹೇಳಕ್ ಹೋಗ್ತಾರೆ, ಇವ್ರನ್ನ ಬೈದ್ಬಿಟ್ಟು ಇವ್ರಿಗೆ ಇಷ್ಟ ಬಂದಂಗೆ ಇರ್ತಾರೆ. ನಾಳೆ ಒಂದು ದಿವಸ ಒಬ್ಬ ವ್ಯಕ್ತಿ ಇವ್ರ ಥರನೇ ಎಂಜಾಯ್ ಮಾಡ್ದಲೆ ಅವನ ಆಸೆಗಳನ್ನೆಲ್ಲ ಕಟ್ಟಿಟ್ಕೊಂಡ್ಬಿಟ್ಟು ದುಡ್ಡನ್ನ ಸೇವ್ ಮಾಡಿ ಒಂದ್ಸಲ ಶ್ರೀಮಂತ ಆಗ್ತಾನಲ್ಲ, ಅವಾಗ ಇವರೇ ಕುತ್ಕೊಂಡು ಅವನ್ನ ಬ್ಲೇಮ್ ಮಾಡ್ತಾರೆ. ನಿನಗೇನು ಗೊತ್ತು ನಮ್ಮ ಬಡವ್ರ ಕಷ್ಟ, ನಿನಗೇನು ಗೊತ್ತು ನಮ್ಮ ಕಷ್ಟ, ನಮ್ಮಂಗಿರ್ಬೇಕಿತ್ತು ನೀನು, ನಮ್ಮ ಕಷ್ಟ ನಮಗೆ ಗೊತ್ತು ಅಂತ ಅವ್ರನ್ನ ಬ್ಲೇಮ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆಕ್ಚುಲಿ ಇಲ್ಲಿ ಬಡವ ಮತ್ತೆ ಶ್ರೀಮಂತ ಅನ್ನೋದು ಯಾರೋ ತಯಾರು ಮಾಡಿಲ್ಲ, ಇದು ಖುದ್ದು ನಾವೇ ಮಾಡ್ಕೊಂಡಿರೋದು. ನಾವು ಈ ಟ್ರ್ಯಾಪ್ ಇಂದ ಹೊರಗೆ ಬರ್ಬೇಕಂದ್ರೆ ಕರೆಂಟ್ಲಿ ಅನುಭವಿಸೋ ಸುಖದಿಂದ ಹೊರಗೆ ಬರಬೇಕು. ನಾಳೆ ಒಂದ್ ದಿವಸ ಚೆನ್ನಾಗಿರ್ತೀವಿ ಅನ್ನೋ ಒಂದು ನಂಬಿಕೆ ಮೇಲೆ ಜೀವನ ನಡೆಸಬೇಕು. ಅವಾಗ್ಲೇನೆ ನಾವು 99% ಈ ಜನಗಳಿಗಿಂತ ಡಿಫ್ರೆಂಟ್ ಆಗಿ ಬದುಕಕ್ಕೆ ಚಾನ್ಸ್ ಇದೆ. ಇಲ್ಲ ಅಂದ್ರೆ ನಾವು ಇವ್ರ ತರನೇ ತಿಂಗಳ EMI ಕಟ್ಟಕ್ಕೋಸ್ಕರ ಜೀವನ ಇಡೀ ಫೈಟ್ ಮಾಡಬೇಕಾಗುತ್ತೆ. ಇದ್ರ ಬಗ್ಗೆ ನಿಮ್ಗೇನು ಅನ್ಸುತ್ತೆ ಕೆಳಗಡೆ ಕಾಮೆಂಟ್ ಮಾಡಿ.